ಅಧಿಕಾರಿಗಳೇ ಎಲ್ಲಿದ್ದೀರಾ? ಸ್ವಲ್ಪ ಗಮನ ಕೊಟ್ಟು ನೋಡಿ. ಶಾಲೆಯ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡರೂ ಮಕ್ಕಳು ಭಯದ ವಾತಾವರಣದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರೂ ಕೂಡ ಎಷ್ಟೇ ಬಾರಿ ಶಾಲೆಯ ಶಿಕ್ಷಕರು ಮನವಿ ಮಾಡಿದರೂ ಕೂಡ ಬಂದು ನೋಡದ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಸ್ಟಾರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರವಿಕುಮಾರ್ ಬಡಗೇರ್. ಹೌದು ವೀಕ್ಷಕರೇ, ಈ ಒಂದು ಶಾಲೆಗೆ ನಮ್ಮ ತಂಡವು ಕ್ಯಾಮ್ರಾ ಹೊತ್ತು ಹೋದಾಗ ಅಲ್ಲಿನ ಸಮಸ್ಯೆಗಳ ಸರಮಾಲೆ ಕಂಡಿತ್ತು. ಇದು ಎಲ್ಲಂತೀರಾ? ನೋಡೋಣ ಬನ್ನಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಜವರ್ಗಿ ಬಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 6 ಕೊಠಡಿಗಳು ಸಂಪೂರ್ಣ ಹಾಳಾದರೂ ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಶಿಕ್ಷಕರ ಒಂದು ಕಳಕಳಿಯ ಮನವಿಯಾಗಿದೆ. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕೊಠಡಿಗಳ ವ್ಯವಸ್ಥೆ ಇಲ್ಲ. ಎಲ್ಲ ಕೊಠಡಿಗಳು ಶಿಥಿಲಗೊಂಡಿವೆ. ಕಳೆದ 4-5 ವರ್ಷಗಳ ಹಿಂದೆ ಕಟ್ಟಿರುವಂತಹ ಕಟ್ಟಡಗಳು ಕೂಡ ಶಿಥಿಲಗೊಂಡು ಯಾವಾಗ ಬೀಳುತ್ತವೆ ಎಂಬುವ ಆತಂಕದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದ ಶಿಕ್ಷಣವನ್ನು ನೀಡಬೇಕೋ ಅಥವಾ ಮಕ್ಕಳನ್ನ ಕಾಯಬೇಕೋ ಅನ್ನೋದೇ ಅರ್ಥವಾಗುತ್ತಿಲ್ಲ ಎಂದು ಶಿಕ್ಷಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದಲ್ಲದೆ ಶಾಲೆಗೆ ಯಾವುದೇ ರೀತಿಯ ಆಟದ ಮೈದಾನವಾಗಲಿ, ಸುತ್ತುಗೋಡೆಯಾಗಲಿ, ಶೌಚಾಲಯದ ವ್ಯವಸ್ಥೆಯಾಗಲಿ, ಹೀಗೆ ಹೇಳುತ್ತಾ ಹೋದರೆ ಹಲವು ಸಮಸ್ಯೆಗಳ ಒಂದು ಸುಳಿಯಲ್ಲೇ ಈ ಶಾಲೆ ಸಿಕ್ಕಿದೆ. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯವರಿಗಾಗಿರಬಹುದು, ತಾಲೂಕು ಪಂಚಾಯಿತಿ ಆಗಿರಬಹುದು ಮತ್ತು ಶಿಕ್ಷಣ ಇಲಾಖೆಯು ಕೂಡ ಎಷ್ಟೇ ಬಾರಿ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಂದುವರೆದರೆ ಮುಂದೆ ಆಗುವಂತಹ ಅನಾಹುತಗಳಿಗೆ ಯಾರು ಜವಾಬ್ದಾರಿಯಾಗುತ್ತಾರೆ ಎನ್ನುವ ಭಯ ನಮಗೆ ಕಾಡುತ್ತಿದೆ. ಆದ ಕಾರಣ ತಾಲೂಕಿನ ಶಾಸಕರಿಗೂ ಕೂಡ ನಾವು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮಗೆ ಇದಕ್ಕೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳುತ್ತೇವೆ ಎಂದು ಶಾಲೆಯ ಮುಖ್ಯ ಗುರುಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅದೇನೇ ಆಗಲಿ ಮುಂದೆ ಆಗುವಂತ ಅನಾಹುತಗಳು ಆಗದಂತೆ ನೋಡಿಕೊಳ್ಳಲಿ ಎಂದು ಅಧಿಕಾರಿಗಳಿಗೆ ನಮ್ಮ ಸುದ್ದಿವಾಹಿನಿ ಮೂಲಕ ಈ ವಿಷಯವನ್ನ ವಿಸ್ತರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜವರ್ಗಿ ಬಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ನಮ್ಮ ಶಾಲಾ ತರಗತಿಗಳು ನಡೀತಾ ಇದ್ದು, ಸುಮಾರು ಇಲ್ಲಿ ನಮ್ಮ ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ಶೈಕ್ಷಣಿಕ ವ್ಯವಸ್ಥೆ ಶಿಕ್ಷಕರು ನಾವು ಕೂಡ ಏನಪ್ಪ ಅಂದ್ರೆ ಸರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಶಾಲೆಗಳಲ್ಲಿ ಮುಖ್ಯವಾಗಿ ಶಾಲಾ ಕಟ್ಟಡಗಳ ದುಸ್ಥಿತಿನೇ ನಮಗೇನಪ್ಪ ಅಂದ್ರೆ ಭಯವಾಗಿ ಕಾಡ್ತಾ ಇದೆ. ಭಾಳಷ್ಟು ಶಿಕ್ಷಕರು ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ತರಗತಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೇಟವನ್ನು ಹಾಕ್ತಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲ ಶಾಲೆಗಳ ಕೋಣೆಗಳ ಗೋಡೆಗಳು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ. ಮೇಲ್ಛಾವಣಿಗಳು ಏನಪ್ಪ ಅಂದ್ರೆ ದುಸ್ಥಿತಿಯಲ್ಲಿದ್ದಾವೆ. ಹೀಗಾಗಿ ನಾವು ಏನಪ್ಪ ಅಂದ್ರೆ ಒಂದು ಮಕ್ಕಳಾಗಲಿ ನಾವು ಶಿಕ್ಷಕರಾಗಲಿ ಜೀವ ಭಯದಲ್ಲಿ ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನು ನಡೆಸ್ತಾ ಹೋಗ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ SDMCಯ ಸಹಯೋಗದೊಂದಿಗೆ ನಾವು ಏನಪ್ಪ ಅಂದ್ರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗೂ ಮತ್ತು ತಾಲೂಕು ಪಂಚಾಯತಿಗೂ ನಮ್ಮ ಇಲಾಖೆಗಳು ಕೂಡ ಈ ಶಾಲೆಯ ಕಟ್ಟಡದ ದುಸ್ಥಿತಿಯ ಬಗ್ಗೆ ಮತ್ತು ಶಾಲಾ ಕಾಂಪೌಂಡದ ಸಂಪೂರ್ಣ ಅವ್ಯವಸ್ಥೆಯ ಬಗ್ಗೆ, ಇಲ್ಲಿ ನಡೀತಕ್ಕಂಥ ಸಂಪೂರ್ಣವಾದಂಥ ವ್ಯವಸ್ಥೆಯ ಬಗ್ಗೆ ನಾವು ಏನಪ್ಪ ಅಂತ ಕೇಳಿದ್ರೆ ಸರ್ಕಾರದ ಇಲಾಖೆಯ ಗಮನಕ್ಕೆ ನಾವು ತಂದಿದ್ದೇವೆ. ಆದರೂ ಕೂಡ ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ನೀಡ್ತಾರೆ ಇಲಾಖೆದವರು ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ನಾವು ಇದ್ದೇವೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸುಮಾರು ಈ ಶಾಲೆಗೆ ಶಾಲಾ ಕಾಂಪೌಂಡದ ವ್ಯವಸ್ಥೆ ಇರಲಾರದ ಕಾರಣ, ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಏನಪ್ಪ ಅಂದ್ರೆ ಸುಮಾರು ವರ್ಷದಲ್ಲಿ 2 ಬಾರಿ ಅಥವಾ 1 ಬಾರಿ ಶಾಲೆ ಕಳ್ಳತನವಾಗ್ತಿದೆ. ಅದಕ್ಕಾಗಿ ಈ ರೀತಿಯಾಗಿ ನಮ್ಮ ಶಾಲೆಯ ವ್ಯವಸ್ಥೆಯ ಬಗ್ಗೆ ನಾವು ಏನಪ್ಪ ಅಂದ್ರೆ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನನ್ನ ಹೆಸರು ಅಣ್ಣಾರಾವ್ ಪಾಟೀಲ್. ಈ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜವರ್ಗಿ ಬಿಯ ಮುಖ್ಯ ಗುರುಗಳಾಗಿ ಈ ಏನಪ್ಪ ಅಂದರೆ ಹೇಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದು ನಮ್ಮ ಶಾಲೆಯ ಶಿಕ್ಷಣ ಕೇಂದ್ರ ಆಗಿರೋದೆ ಒಂದು ಅನೈತಿಕ ಚಟುವಟಿಕೆ ಕೇಂದ್ರನೂ ಅಂತ ಹೇಳ್ಬೋದು. ಏನಕ್ಕಂದರೆ ರಾತ್ರಿ ವೇಳೆಯಲ್ಲಿ ಮದ್ಯಪಾನ, ಧೂಮಪಾನ ಇವೆಲ್ಲ ಮಾಡಿ ಇಲ್ಲಿನ ಬೇರೆ ಊರುಗಳಿಂದ ಬಂದಂಥ ಜನಗಳಾಗಲಿ, ಇದೇ ಊರಿನ ಜನಗಳಾಗಲಿ ಏನೋ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ಮುಂಜಾನೆ ಮಕ್ಕಳು ಬರುವ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಬಿಟ್ಟಿರ್ತಾರೆ. ಇವೆಲ್ಲ ತುಂಬ ಮಕ್ಕಳಿಗೆ ನೋಡಿದ್ರೆ ಬಹಳ ಅಹಿತಕರ ವಿಷಯಗಳಂತ ಹೇಳ್ಬೋದು.
ಅದೇ ರೀತಿಯಾಗಿ ಮಕ್ಕಳಿಗೆ ಇಲ್ಲಿರುವಂಥ ಒಂದು ವ್ಯವಸ್ಥೆ ನೋಡಿದರೆ ಅವರಿಗೆ ದಿನಾಲೂ ಒಂದು ಸಮಸ್ಯೆನೇ ಬರ್ತಿದೆ. ಯಾಕಂದರೆ ಇಲ್ಲಿ ಕುರಿಗಳಾಗಲಿ, ರಸ್ತೆಗಳಾಗಲಿ, ಕುರಿಗಳಾಗಲಿ, ದನಗಳಾಗಲಿ ಇದೆಲ್ಲ ಬಂದು ಇಲ್ಲಿ ಅವರ ಒಂದು ಪ್ರಾಣಿಗಳ ವಾಸಸ್ಥಾನನೇ ಅಂತ ಹೇಳ್ಬೋದು. ಇದು ಒಂದು ಸಮಸ್ಯೆ. ಈ ಸಮಸ್ಯೆಗೆ ನಮ್ಮ ದಯವಿಟ್ಟು ಅಧಿಕಾರಿಗಳಾಗಲಿ ಎಲ್ಲ ವರ್ಗಗಳಾಗಲಿ ಸಹಯೋಗ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸರಿ ಸರ್, ನಾನು ಶಂಸುದ್ದೀನ್ ಚೌಧರಿ ಅಂತ ಈ ಶಾಲೆಯ ಸಹ ಶಿಕ್ಷಕ.